ಫಿಫಾ ವಿಶ್ವಕಪ್ ಮೊದಲ ಸೆಮಿಫೈನಲ್ ಇನ್ನು ಕೆಲವೇ ಕ್ಷಣದಲ್ಲಿ ಶುರುವಾಗಲಿದೆ. ಬಲಿಷ್ಠ ಸ್ಪೇನ್ ಮತ್ತು ಫ್ರಾನ್ಸ್ ತಂಡಗಳು ಮೊದಲ ಸೆಮಿಫೈನಲ್ನಲ್ಲಿ ಸೆಣಸಾಡಲಿವೆ. ವಿಶ್ವದಾದ್ಯಂತ ಈ ಹೈ ವೋಲ್ಟೇಜ್ ಪಂದ್ಯಕ್ಕಾಗಿ ಫುಟ್ಬಾಲ್ ಅಭಿಮಾನಿಗಳು ಕಾದು ಕುಳಿತಿದ್ದಾರೆ. ಹೀಗಾಗಿ ರಾಜ್ಯ ಸರ್ಕಾರ ಫುಟ್ಬಾಲ್ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಕೊಟ್ಟಿದೆ. ಬೆಂಗಳೂರಿನಲ್ಲಿ ರೆಸ್ಟೋರೆಂಟ್ಗಳಿಗೆ ವಿಶೇಷ ಅನುಮತಿ ನೀಡಲಾಗಿದೆ. ಇವತ್ತು ಮತ್ತು ನಾಳೆ ಮತ್ತು ಭಾನುವಾರ ರಾತ್ರಿ ಒಟ್ಟು 3 ದಿನ ರೆಸ್ಟೋರೆಂಟ್ಗಳು ತಡರಾತ್ರಿ 3:30ರವರೆಗೆ ಮಧ್ಯರಾತ್ರಿ 3:30ರವರೆಗೆ ತಮ್ಮ ಸೇವೆಯನ್ನು ನೀಡಬಹುದು. ರೆಸ್ಟೋರೆಂಟ್ಗಳಲ್ಲಿ ಫುಟ್ಬಾಲ್ ಪಂದ್ಯಗಳನ್ನು ನೇರ ಪ್ರಸಾರ ಮಾಡೋದಕ್ಕೆ ರಾಜ್ಯ ಸರ್ಕಾರ ಅವಕಾಶವನ್ನು ಕೊಟ್ಟಿದೆ. ಇದು ಫುಟ್ಬಾಲ್ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಫಿಫಾ ವಿಶ್ವಕಪ್ ಮೊದಲ ಸೆಮಿಫೈನಲ್ ಇನ್ನು ಕೆಲವೇ ಕ್ಷಣದಲ್ಲಿ ಆರಂಭವಾಗಲಿದೆ. ಬಲಿಷ್ಠ ಸ್ಪೇನ್ ಮತ್ತು ಫ್ರಾನ್ಸ್ ತಂಡಗಳು ಮೊದಲ ಸೆಮಿಫೈನಲ್ನಲ್ಲಿ ಸೆಣಸಾಡಲಿವೆ. ವಿಶ್ವದಾದ್ಯಂತ ಈ ಹೈ ವೋಲ್ಟೇಜ್ ಪಂದ್ಯಕ್ಕಾಗಿ ಫುಟ್ಬಾಲ್ ಅಭಿಮಾನಿಗಳು ಕಾದು ಕುಳಿತಿದ್ದಾರೆ. ಹೀಗಾಗಿ ರಾಜ್ಯ ಸರ್ಕಾರ ಕೂಡ ಫುಟ್ಬಾಲ್ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ರಾಚಪ್ಪ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಯಾವ ರೀತಿಯಾಗಿಲ್ಲ ವ್ಯವಸ್ಥೆ ಆಗಿದೆ ಹಾಗಾದ್ರೆ, ಯಾಕಂದ್ರೆ ರಾಜ್ಯ ಸರ್ಕಾರದಿಂದ ಅನುಮತಿ ನೀಡಿರುವಂತಹ ಹಿನ್ನೆಲೆಯಲ್ಲಿ ರೆಸ್ಟೋರೆಂಟ್ಗಳು ಯಾವ ರೀತಿಯಾಗಿ ಸಿದ್ಧತೆ ಮಾಡಿಕೊಂಡಿದ್ದಾವೆ ನೋಡೋಣ ಬನ್ನಿ. 14, 15 ಮತ್ತು 19ರಂದು ಫಿಫಾ ವಿಶ್ವಕಪ್ ಪಂದ್ಯಾವಳಿಗಳು ಇರುವಂತಹ ಹಿನ್ನೆಲೆಯಲ್ಲಿ ಬೆಂಗಳೂರು ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಬರುವಂತಹ ರೆಸ್ಟೋರೆಂಟ್ ಮತ್ತು ಪಬ್ ಬಾರ್ಗಳಲ್ಲಿ ಏನಿದೆ ಇದ್ದಂತಹ ಅವಧಿ 1 ಗಂಟೆವರೆಗೂ ಇದ್ದಂತಹ ಅವಧಿಯನ್ನು 3:30ರವರೆಗೂ ಕೂಡ ಸರ್ಕಾರ ವಿಸ್ತರಣೆಯನ್ನು ಮಾಡಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಬೆಂಗಳೂರಲ್ಲಿರುವಂತಹ ಸಾಕಷ್ಟು ರೆಸ್ಟೋರೆಂಟ್ಗಳು, ಹೋಟೆಲ್ಗಳು ಜೊತೆಗೆ ಪಬ್ ಬಾರ್ಗಳಲ್ಲಿ ಈಗಾಗಲೇ ಸ್ಕ್ರೀನಿಂಗ್ ವ್ಯವಸ್ಥೆಯನ್ನು ಮಾಡ್ಕೊಂಡಿರುವಂಥದ್ದು. ವಿಶೇಷವಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಸೆಕ್ಯೂರಿಟಿ ಮೆಷರ್ಮೆಂಟ್ಸ್ಗಳನ್ನು ಕೂಡ ತೆಗೆದುಕೊಂಡಿರುವಂಥದ್ದು. ಅಂದರೆ ಯಾವುದೇ ರೀತಿಯಲ್ಲೂ ಕೂಡ ಅಹಿತಕರ ಘಟನೆಗಳು ನಡೆಯಬಾರ್ದು. ಅಂದರೆ ಬೆಳಗಿನ ಜಾವ 3:30ರವರೆಗೆ ಇದ್ರೂ ಕೂಡ ಜನ ಬಂದು ಹೋದರೂ ಅವರಿಗೆ ತೊಂದರೆ ಆಗದೇ ಇರುವಂತಹ ರೀತಿಯಲ್ಲಿ ಎಲ್ಲ ರೀತಿಯಾದ ಒಂದು ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು. ಅಂದರೆ ಹೆಚ್ಚಿನ ಸಿಬ್ಬಂದಿಗಳನ್ನು ನೇಮಿಸ್ಕೊಳ್ಳುವಂಥದ್ದಾಗಿರ್ಬೋದು, CCTV ದೃಶ್ಯಾವಳಿಗಳನ್ನು ಮಾನಿಟರ್ ಮಾಡುವಂಥದ್ದಾಗಿರ್ಬೋದು, ಅದ್ರ ಜೊತೆಗೆ ಬೌನ್ಸರ್ಗಳನ್ನು ಹೆಚ್ಚಾಗಿ ನೇಮಿಸಿಕೊಳ್ಳುವಂಥದ್ದಾಗಿರ್ಬೋದು. ಈ ರೀತಿಯಾಗಿ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮವನ್ನು ಕೂಡ ಪಬ್ ಮತ್ತು ರೆಸ್ಟೋರೆಂಟ್ ಮಾಲೀಕರಿಗೆ ತೆಗೆದುಕೋಬೇಕು ಅಂತ ಹೇಳಿ ನಗರ ಪೊಲೀಸರು ಎಚ್ಚರಿಕೆ ಕೊಟ್ಟಂತ ಹಿನ್ನೆಲೆಯಲ್ಲಿ ಅವರು ಕೂಡ ಸಾಕಷ್ಟು ನೀಟಾಗಿ ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿರುವಂಥದ್ದು. ಅಂದರೆ ಬರುವಂತಹ ಗ್ರಾಹಕರು ಏನಿದ್ದಾರೆ ಅವ್ರಿಗೆ ಬೆಳಗಿನ ಜಾವ 3:30ರವರೆಗೆ ಇದ್ರೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ತೊಂದರೆ ಆಗಬಾರ್ದು ಅನ್ನುವಂಥ ರೀತಿಯಲ್ಲಿ ಎಲ್ಲ ರೀತಿಯಾದ ಒಂದು ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು. ನಮ್ಮ ಜೊತೆಗೆ ಈಗ ಒಂದಿಷ್ಟು ಪಬ್ ರೆಸ್ಟೋರೆಂಟ್ ಮ್ಯಾನೇಜರ್ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ನಿಮ್ಗೆ ಏನಂತ ಇನ್ಸ್ಟ್ರಕ್ಷನ್ ಬಂದಿದೆ? ಈಗ ಎಷ್ಟು ದಿನ? 3:30ವರೆಗೂ ಟೈಮಿಂಗ್ ಕೊಟ್ಟಿದ್ದಾರೆ. ಮತ್ತು 2:15 ಎಲ್ಲ ಲಾಸ್ಟ್ ಆರ್ಡರ್ ಮಾಡ್ತೀವಿ. 3:30 ಕಸ್ಟಮರ್ನ ನಾವೇ ಕ್ಯಾಬ್ ಮಾಡಿ ಬುಕ್ ಮಾಡಿ ಕಳಿಸ್ತಾ ಇದ್ದೀವಿ. ಮತ್ತು ಬಂಸರ್ಗಳನ್ನ ಜಾಸ್ತಿ ಹಾಕ್ಕೊಂಡಿದ್ದೀವಿ. ಡೈಲಿ 2 ಬಂಸರ್, ಇವಾಗ 4 ಬಂಸರ್ ಹಾಕ್ಕೊಂಡಿದ್ದೀವಿ. ಮತ್ತು ಚೆಕ್ ಮಾಡಿಬಿಡ್ತಾ ಇದ್ದೀವಿ. ಒಳಗಡೆ ಎಲ್ಲ ಬುಕ್ಕಿಂಗ್ ಜಾಸ್ತಿ. ಬುಕ್ ಮಾಡಿದ್ರೆ ಒಳಗಡೆ ಅಷ್ಟೇ ಕರ್ಕೋತಾ ಇದ್ದೀವಿ. ಬುಕ್ಕಿಂಗ್ ಇಲ್ಲ ಅಂದರೆ ಕರ್ಕೋತಾ ಇಲ್ಲ. ಅಂದರೆ ಬೆಳಗಿನ ಜಾವ 3:30ವರೆಗೂ ಕೂಡ ನಿಮ್ದು ರೆಸ್ಟೋರೆಂಟ್ ಎಲ್ಲ ಓಪನ್ ಇರುತ್ತೆ ಸರ್. ಆದರೆ 2:30 ಲಾಸ್ಟ್ ಆರ್ಡರ್ ಕೊಟ್ಟಿದ್ದಾರೆ. 1 ಅವರ್ ಕುತ್ಕೋಬೋದು ಎಕ್ಸ್ಟ್ರಾ. ಆಮೇಲೆ 3:30ಗೆ ಕಸ್ಟಮರ್ ಎಲ್ಲ ನಾವೇ ಬುಕ್ ಮಾಡಿ ಕಳಿಸ್ತಾ ಇದ್ದೀವಿ ಕ್ಯಾಬಲ್ಲಿ. ಎಷ್ಟು ದಿನಕ್ಕೆ ಪರ್ಮಿಷನು ಇದು ಸರಿ? 15ನೇ ತಾರೀಕು, 19ನೇ ತಾರೀಕು 2 ದಿನ ಕೊಟ್ಟಿದ್ದಾರೆ ಈ ಪರ್ಮಿಷನ್. ಹಾಂ, ಇಲ್ಲಿ ಪೊಲೀಸರು ಬರುವಂಥದ್ದಾಗಿರ್ಬೋದು, ಇನ್ಸ್ಟ್ರಕ್ಷನ್ ಕೊಡುವಂಥದ್ದೆಲ್ಲ ಆಗಿದೆ ಅಂತ ಹೇಳಿ? ಹಾಂ, ಎಲ್ಲ ಆಗಿದೆ ಸರ್. ಎಲ್ಲ ಬಂದು ಕ್ಯಾಮ್ರಾ ಎಲ್ಲ ಚೆಕ್ ಮಾಡಿದ್ದಾರೆ. ಮತ್ತು ಕ್ಯಾಮ್ರಾ ಎಲ್ಲ ಅವ್ರಿಗೂ ತೋರಿಸಿದ್ದೀವಿ, ಎಲ್ಲ ಕರೆಕ್ಟ್ ಇದೆ. ಮತ್ತು ಎಕ್ಸ್ಟ್ರಾ ಸ್ಕ್ರೀನ್ ಹಾಕಿದ್ದೀವಿ. ಎಕ್ಸ್ಟ್ರಾ ಬಂಪ್ಸರ್ ಯಾವುದೇ ತೊಂದರೆ ಇರೋ ಥರ ಎಲ್ಲ ಬಿಗಿ ಬಂದೋಬಸ್ತ್ ಮಾಡ್ಕೊಂಡಿದ್ದೀವಿ. ಈಗ ಮ್ಯಾಚ್ ನೋಡ್ಕೊಂಡು ಎಂಜಾಯ್ ಮಾಡೋರಿಗೆ ಎಷ್ಟು ಸ್ಕ್ರೀನ್ಗಳಿದೆ ಅಂತ ಮಾಡ್ಕೊಂಡಿದ್ದೀರಾ ನೀವು? ಅಂದರೆ ಮೊದಲು ಒಂದೊಂದು ಫ್ಲೋರಲ್ಲಿ ಒಂದೊಂದಿತ್ತು ಸರ್. ಮತ್ತು ಒಂದು ಎಕ್ಸ್ಟ್ರಾ TV, ಎಕ್ಸ್ಟ್ರಾ ಸ್ಕ್ರೀನ್ ಎರಡೆರಡು ಮಾಡಿಸಿದ್ದೀವಿ. ಓಕೆ. ಸೊ ಇದು ಬೆಂಗಳೂರು ಹೋಟೆಲ್ ರೆಸ್ಟೋರೆಂಟ್ ಜೊತೆ ಪಬ್ನ ಒಂದಿಷ್ಟು ಮ್ಯಾನೇಜರ್ ಹೇಳ್ತಿರುವಂಥ ಮಾತು. ಅಂದರೆ ವಿಶೇಷವಾದಂಥ ದಿನದಲ್ಲಿ ಒಂದು ಹೆಚ್ಚಾಗಿ ಪರ್ಮಿಷನ್ ಸಿಕ್ಕಿರುವಂಥ ಕಾರಣದಿಂದಾಗಿ ನಾವು ಎಲ್ಲ ರೀತಿಯಾದಂತಹ ಒಂದು ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ವಾಲಿ ಜೊತೆ ರಾಚಪ್ಪ ಜಿನಾಯಕ್, TV9 ಬೆಂಗಳೂರು.